ಏ ಶಾಂತಕ್ಕ, ನೀನು ಬಂದಿ ಇಲ್ಲಿ ಗುಡಿ ದರ್ಶನಕ್ಕೆ? ಹೂನ ಇವ 1:10 ಬಂದೀನಿ ನೋಡಿ. ನಾ ಪಾಳೆನೇ ಸಿಗವಲ್ತು. 10ಕ್ಕೆ ಬಂದು ನಾ ಬಂದು 1 ತಾಸು ಆಯ್ತು ನೋಡು. ನನಗೂ ಪಾಳೆ ಸಿಗಲಾಗೈತಿ. ಎಷ್ಟು ರಶ್ ನೋಡುವ ಇದು. ಹೂನವ್ವ, ನೋಡು ರಶ್ ಐತಿ. ಯೂಟ್ಯೂಬ, ಫೇಸ್ಬುಕ್ಕ, ಇನ್ಸ್ಟಾಗ್ರಾಮ್ನಾಗ ಈ ದೇವ್ರ ಗುಡಿ ಹಾಕಿ ಫುಲ್ ಫೇಮಸ್ ಮಾಡಿಬಿಟ್ರೆ ನೋಡಿದನ. ಹ್ಞೂ ಯವ್ವ, ನಾನು ಅದ ನೋಡಿ ಬಂದೀನಿ ನೋಡಿ ಇಲ್ಲಿ. ಅಂದರೂ ಇಷ್ಟು ಪಾಳೆ ಹಚ್ಚಿ ಕೆಳಗೆ ಹೋಗಿ ನೀರಾಗ ಹೋಗಿ ಶಿವನ ದರ್ಶನ ಮಾಡ್ಕೊಳ್ಳಿ. ಎಲ್ಲ ಪಾಳೆದು ಬಿಸಿಲಿಂದು ಎಲ್ಲ ತ್ರಾಸು ಹೋಗ್ಬಿಡ್ತೈತೆ ನೋಡುವ. ಹ್ಞೂ ಕರೆ ನೋಡು, ಹೋಗ್ತೈತೆಲ್ಲ ತ್ರಾಸ. ದರ್ಶನ ಒಂದು ಆಗ್ಬಿಡ್ತೈತಿ. ನಮಗೆ ಗೊತ್ತೇ ಇದ್ದಿದ್ದಿಲ್ಲ ನೋಡಿ, ಬಿಜಾಪುರದಾಗ ಇಂಥ ಗುಡಿ ಐತೈತಿ ಹೇಳಿ ಗೊತ್ತಿದ್ದಿಲ್ಲ. ಯೂಟ್ಯೂಬ, ಈ ಇನ್ಸ್ಟಾಗ್ರಾಮ ಇವೆಲ್ಲ ಬಂದು ನೋಡಿ ಗೊತ್ತಾಗೈತಿ. ಚಂದ ಐತಿ ಗುಡಿ. ನಮಗೂ ಗೊತ್ತಿದ್ದಿಲ್ವ, ನಾವು ಇದ್ರಾಗ ನೋಡಿ ಬಂದೇವು ನೋಡು. ಇಂಥದ್ದು ಹಳೆ ಕಾಲದಾಗಿದೆ, ನಮ್ಗೆ ಗೊತ್ತೇ ಇಲ್ಲ. ಅದು ಇದು ಎಲ್ಲ ಕಡೆ ಹೋಗಿದ್ದೆವು, ಈ ಗುಡಿನೇ ಗೊತ್ತಿಲ್ಲ. ಈಗ 1-2-3 ವರ್ಷನೇ ಫುಲ್ ಫೇಮಸ್ ಆಗ್ಬಿಟ್ಟೈತೆ ನೋಡಿದು. ಈ ಶಿವರಾತ್ರಿ ದಿನ ಹತ್ರ ಫುಲ್ ನೋಡಿ ಎಷ್ಟು ರಶ್ ಐತಿ. ಯಾವ ಪಾಳೆ ಸಿಗ್ತೈತೇನ, ಭಾಳ ಗದ್ಲೈತವ. ಬಿಸ್ಲಾಗ ನಿಂತು ಸಾಕಾಗೈತೆ ನೋಡು. ಹ್ಞೂ, ನಂಗೂ ನಿತ್ಯ ಸಾಕಾಗೈತೆ. ಮೊದಲೇ ಉಪವಾಸ. ಮೊದಲೇ ನಮ್ಮ ಬಿಜಾಪುರ ಬಿಸಿಲು ಎಷ್ಟಿರ್ತೈತೆ ಗೊತ್ತೇ ಐತ್ಲ ನಿಮ್ಗೆ. ಭಾಳ ಬಿಸಿಲು ಐತ್ವಾ. ಯಾವಾಗ ಸಿಗ್ತೈತೆ ನೋಡಬೇಕು. ಹ್ಞೂ ನಡಿವಾ, ಮತ್ತು ಪಾಳೆ ಎಲ್ಲರೂ ಹೋಗ್ಬಿಟ್ಟಿತ್ತು. ನಡಿ ಹೋಗುನತ್ತ. ನೋಡಲ್ಲಿನ ಜನ ಎಷ್ಟು ಬರಾಕತ್ತಾರ. ಲಘುನೇನಿದ್ರು ನಮ್ಮ ಪಾಳೆ ಹೋದ್ರೆ ಏನು ಮಾಡೋನು. ನಡಿ ಶಾಂತಕ್ಕ, ನಡಿ ಸವಿತಕ್ಕ, ನಡಿ ಹೋಗುನು. ಬನ್ನಿ ಫ್ರೆಂಡ್ಸ್, ಎಲ್ಲರೂ ಗವಿ ಈಶ್ವರಲಿಂಗ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿಕೊಂಡು ಬರೋಣ ಅಂತ. ನಮ್ಮ ಬಿಜಾಪುರದಾಗಿರುವ ಪುರಾತನ ಕಾಲದ ದೇವಸ್ಥಾನವಿದು. ಎಲ್ಲರೂ ಬಂದು ನಮಸ್ಕಾರ ಮಾಡಿ ಎಲ್ಲರಿಗೂ ಒಳ್ಳೆಯ ಆಯಸ್ಸು ಆರೋಗ್ಯ ಕೊಟ್ಟು ಎಂದು ದೇವರು ಬೇಡ್ಕೊಳ್ಳಿ ಎಂದು ನಾನು ಆಶಿಸ್ತೀನಿ. ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು.